ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳು ನಿನ್ನೆ ನೆರವೇರಿದೆ. ಇನ್ನು 11 ದಿನಗಳ ಕಾಲ ನಿರಂತರವಾಗಿ ಅವರ ಸಮಾಧಿ ಸ್ಥಳದ ಬಳಿಯಲ್ಲಿ ನಿರಂತರವಾಗಿ ಪೂಜೆ ಪಠಣಗಳು ನಡೆಯುತ್ತಂತೆ. ಇವಾಗ ಸದ್ಯಕ್ಕೆ ದೇವೇಗೌಡರು ಕೂಡ ಚೆನ್ನಮ್ಮ ಅವರ ಸಮಾಧಿ ಸ್ಥಳದ ಬಳಿಗೆ ಆಗಮಿಸಿದ್ದಾರೆ. 11 ದಿನ ವಿಷ್ಣು ಸಹಸ್ರನಾಮ ಪಠಣ ಸಮಾಧಿ ಬಳಿಯಲ್ಲಿ ಮಾಡಿಸಬೇಕು ಅನ್ನೋ ಚಿಂತನೆ ಕುಟುಂಬದವರು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಆ ಜಾಗಕ್ಕೆ ಆಗಮಿಸಿದ್ದು ಪತ್ನಿ ಸಮಾಧಿಯನ್ನ ನೋಡ್ತಾ ಕುಳಿತುಬಿಟ್ಟಿದ್ದಾರಂತೆ. ದೇವೇಗೌಡರು ಮಂತ್ರ ಪಠಣ ಪ್ರಾರಂಭ ಮಾಡಿ ಅಂತ ಹೇಳಿ ಅರ್ಚಕರಿಗೆ ತಿಳಿಸಿದ್ದಾರೆ. ಸಮಾಧಿ ಬಳಿಯಲ್ಲಿ ದೀಪವನ್ನ ಹಚ್ಚಿದ್ದಾರೆ ರೇವಣ್ಣ ಹಾಗೆ ಭವಾನಿ ರೇವಣ್ಣ. ನಿನ್ನೆ ಚೆನ್ನಮ್ಮ ಅವರ ಏನು ಅಂತ್ಯ ಕ್ರಿಯೆ ವಿಧಿವಿಧಾನ ನಡೆದಿದೆ. ಇವತ್ತು ದೇವೇಗೌಡರ ಕುಟುಂಬ, ದೇವೇಗೌಡರು ಸೇರಿದಂತೆ ಹಾಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಸೇರಿದಂತೆ ಇಡೀ ಕುಟುಂಬ ಏನು ಅವರ ಸಮಾಧಿಗೆ ಬಂದು ದೀಪವನ್ನ ಬೆಳಗಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ವಿಶೇಷ ಅಂದ್ರೆ ಚೆನ್ನಮ್ಮ ಅವರ ಏನು ಸಮಾಧಿ ಇದೆ ಆ ಸಮಾಧಿಯಲ್ಲಿ ದೀಪವನ್ನ ಜ್ಯೋತಿಯನ್ನ ಬೆಳಗಿಸಿ ಜೊತೆಗೆ ಬಂದಂತ ಪುರೋಹಿತರಿಗೆ ಇಲ್ಲಿ ದಿನವೂ ಕೂಡ ವಿಷ್ಣು ಸಹಸ್ರನಾಮ ಪಠಣೆಗೆ ದೇವೇಗೌಡರು ಸೂಚಿಸಿರುವಂತದ್ದು. ಅದರಂತೆ ಇವತ್ತು ವಿಷ್ಣು ಸಹಸ್ರನಾಮ ಮನೆಯ ಕುಟುಂಬದವರು ಪೂಜೆ ಮಾಡಿ ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾ ಇದ್ದಾರೆ ಕಾಣ್ಬೋದು. ಜೊತೆಗೆ ಅನಸೂಯ ಅವರ ಪುತ್ರಿಯವರು ಕೂಡ ಏನು ನೆಲದಲ್ಲೇ ಕೂತು ತಮ್ಮ ತಾಯಿಯ ಏನು ಪೂಜೆಯನ್ನ ಸಮಾಧಿ ಪೂಜೆಯನ್ನ ಮುಗಿಸಿ ಅವರು ಕೂಡ ಪುರೋಹಿತರೊಂದಿಗೆ ವಿಷ್ಣು ನಾಮವನ್ನ ಪಠಿಸ್ತಾ ಇರೋದನ್ನ ಗಮನಿಸಬಹುದು. ಹಾಗೆ ದೇವೇಗೌಡರ ಪುತ್ರರಾದ ರೇವಣ್ಣ ಹಾಗೆ ಸೊಸೆ ಭವಾನಿ ರೇವಣ್ಣ ಹಾಗೂ ಇನ್ನೊಬ್ಬ ಪುತ್ರಿ ಶೈಲಜಾ ಇವರು ಇಷ್ಟು ಜನವು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದೇವೇಗೌಡರು ಕೂಡ ದೇವರ ಧ್ಯಾನದಲ್ಲಿ ಮಗ್ನರಾಗಿರೋದನ್ನ ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಏನು ಅಂತ್ಯಕ್ರಿಯೆ ನಡೆದಂತಹ ಸಮಾಧಿ ಸ್ಥಳದಲ್ಲಿ ಇವತ್ತು ವಿಧಿವತ್ತಾಗಿ ಏನು ದೀಪ ಜ್ಯೋತಿಯನ್ನ ಬೆಳಗಿ ಆ ಜ್ಯೋತಿ 12 ದಿನಗಳ ಕಾಲ ಆರದಂತೆ ನೋಡಿಕೊಳ್ಳಿಕ್ಕೂ ಕೂಡ ದೇವೇಗೌಡರು ಹೇಳಿದ್ದಾರೆ. ಹೀಗಾಗಿ ಜೊತೆಗೆ ನಿತ್ಯವೂ ವಿಷ್ಣು ಸಹಸ್ರನಾಮ ಪಠಣೆಗೂ ಕೂಡ ದೇವೇಗೌಡರು ಸೂಚಿಸಿರುವಂತದ್ದು. ಎದುರಿನಲ್ಲಿ ಇರುವ ರಂಗನಾಥ ಸ್ವಾಮಿ ಬೆಟ್ಟ ಏನಿದೆ ಆ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ಅಂತ್ಯಕ್ರಿಯೆ ನೆರವೇರೋದ್ರಿಂದ ಅವರು ಕೂಡ ಆ ಕುಟುಂಬದ ಎಲ್ಲರೂ ಕೂಡ ವಿಷ್ಣುನಾಮ ಪಠಣೆಗೆ ಮಹತ್ವವನ್ನ ದೇವೇಗೌಡರು ಕುಟುಂಬ ಆಗ್ಲಿ ಚೆನ್ನಮ್ಮ ಆಗ್ಲಿ ಅವರು ಕೂಡ ವಿಷ್ಣುನಾಮ ಶಾಸ್ತ್ರವನ್ನ ಪಠಣೆ ಮಾಡ್ತಿದ್ರು. ಹೀಗಾಗಿ ಅವರ ಸಮಾಧಿಯಲ್ಲಿ ನಿತ್ಯವೂ 12 ದಿನಗಳ ಕಾಲ ವಿಷ್ಣು ನಾಮ ಶಾಸ್ತ್ರವನ್ನ ಪಠಣೆಗೆ ಏನು ದೇವೇಗೌಡರು ಸೂಚಿಸುವಂತೆ ಇವತ್ತಿಂದ ಶುರು ಮಾಡಿದ್ದಾರೆ. ಎಲ್ಲ ಅಂತ್ಯ ಕ್ರಿಯೆಗಳ ನಂತರ ಪೂಜಾ ವಿಧಾನಗಳೇನಿದೆ ಅವು ಇವತ್ತಿಂದ ಕೂಡ ದೇವೇಗೌಡರ ಕುಟುಂಬ ಪ್ರಾರಂಭ ಮಾಡಿರುವಂತದ್ದು. ಪುಷ್ಪವಂತ, ರಿಪಬ್ಲಿಕ್ ಕನ್ನಡ, ಹಾಸನ.